ನಮ್ಮದು ಶಾಪ್ ಓಪನ್ ಆದಾಗಿಂದ ಊರ ಕಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಹೋದರೂ ಕೂಡ ಅರ್ಜೆಂಟಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತಾ ಇದ್ದೆ. ಅದರಿಂದ ನನಗೆ ಹೊಲ್ದ ಹತ್ರ ಹೋಗೋಕ್ಕಾಗ್ತಾ ಇರಲಿಲ್ಲ ಅಲ್ವಾ. ಸೊ ತುಂಬ ಬೇಜಾರಾಗ್ತಿತ್ತು. ಏನೇ ಆದ್ರೂ ನಮ್ಮದು ಹೊಲ ಗದ್ದೆ ಎಲ್ಲ ನೋಡಲಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ. ಸೊ ಈ ಸಲ ಒಂದು ಫಂಕ್ಷನ್ ಇತ್ತು ಅಂತ ಹೋಗಿದ್ವಿ. ಲಾಸ್ಟ್ ವೀಕ್ ಹೋಗಿದ್ದಿದ್ದು. ಹೋಗಿದ್ದಾಗ ಸ್ವಲ್ಪ ಟೈಮ್ ಇತ್ತು ಇನ್ನು. ಹಾಗೆ ನಾವು ಸ್ವಲ್ಪ ಹೊಲ್ದ ಹತ್ರ ಗಿಡಗಳು ನೆಡ್ಸೋದಿತ್ತು. ಹಾಗಾಗಿ ನಾವು ಗಿಡಗಳನ್ನ ತೊಗೊಂಡೋಗಿ ಮಕ್ಳ ಕೈಲೇ ನೆಡೆಸ್ಬೇಕು ಅಂತ ಹೋಗಿದ್ವಿ. ಅಂದರೆ ಮಕ್ಳಿಗೆ ಇವಾಗಿಂದನೇ ನಾವು ಹೇಳ್ಕೊಡ್ಬೇಕು ಯಾವ ಥರ ಗಿಡಗಳು ನೆಡಬೇಕು, ಮತ್ತು ಗಿಡಗಳನ್ನ ಅವ್ರು ಪ್ರೀತಿಸ್ಬೇಕಲ್ವ. ಅದಕ್ಕೋಸ್ಕರ ಫ್ಯೂಚರ್ಗೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಗಿಡಗಳು ನೆಡಬೇಕು, ನಾನು ನೀರು ಹಾಕಬೇಕು, ಗಿಡಗಳಿಗೆ ಗಿಡನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿ ಸ್ವಲ್ಪ ಫ್ರೂಟ್ಸ್ ಗಿಡಗಳೆಲ್ಲ ತೊಗೊಂಡೋಗಿದ್ವಿ. ಸ್ವಲ್ಪ ಫ್ರೂಟ್ಸ್ದು ಮತ್ತು ಮಸಾಲ ಗಿಡಗಳು ಎಲ್ಲ ಚಕ್ಕೆ ಲವಂಗ ಎಲ್ಲ ಬರುತ್ತಲ್ಲ ಅದೆಲ್ಲ ತೊಗೊಂಡೋಗಿದ್ಬಿಟ್ಟು ಅವ್ರಿಗೆ ಹೇಳಿಬಿಟ್ಟು ಇದು ನಿನ್ನ ಗಿಡ, ನೀನೇ ನೋಡ್ಕೋಬೇಕು ಇದನ್ನು ಅಂತ ಹೇಳಿದಾಗ ಒಂದು ಜವಾಬ್ದಾರಿ ಬರುತ್ತೆ ಯಾವುದೇ ಮಗುಗಾದ್ರೂ. ಇದು ನಂದು ಅನ್ನೋದು ಬಂದಾಗ ಸೊ ಅವರು ನೋಡ್ಕೊತಾರೆ, ಹಾಳು ಮಾಡಲ್ಲ ಅನ್ನೋ ಉದ್ದೇಶದಿಂದ ಮಕ್ಳ ಕೈಲೇ ಗಿಡ ನೆಡೆಸಿ ಹೇಳಿಬಿಟ್ವಿ. ಇದು ನೀನು ನೆಟ್ಟಿರೋದು ಕಣಪ್ಪ, ನಿನ್ನ ಗಿಡ ಆಯಿತು, ನೀನೇ ನೋಡ್ಕೋಬೇಕು ಅಂತ ನನ್ನ ಮಗನಿಗೆ ಹೇಳಿದ್ದಕ್ಕೆ ಆಯ್ತಮ್ಮ ನಾನು ನೋಡ್ಕೊತೀನಿ ಅಂದ. ಅವನಂತೂ ಅವ್ರ ಪಪ್ಪನ ಜೊತೆ ರಜೆ ಸಿಕ್ಕಾಗೆಲ್ಲ ಊರಿಗೆ ಹೋಗ್ತಾನಲ್ವ, ಹೋದಾಗೆಲ್ಲ ಅಟ್ಲೀಸ್ಟ್ ಅವ್ನಿಗೊಂದು ಜವಾಬ್ದಾರಿ ಇರುತ್ತೆ, ನನ್ನ ಗಿಡ ನಾನು ನೋಡ್ಕೋಬೇಕು ಅನ್ನೋದು ಅಂತ ಅಷ್ಟೇ. ಅದಾದಮೇಲೆ ನಾನು ಊರಿಗೆ ಹೋದರೆ ಗೊತ್ತು ಮನೆಗೆ ಏನೇನು ಐಟಮ್ ಬೇಕು ಎಲ್ಲ ನಮಗೆ ಹೊಲ್ದ ಹತ್ರ ಸಿಕ್ಬಿಡುತ್ತೆ. ಕರ್ಬೇವು ಸೊಪ್ಪಿಂದ ಹಿಡಿದು ನುಗ್ಗೆ ಸೊಪ್ಪು, ಮಾವಿನಕಾಯಿ, ಹಲಸಿನಕಾಯಿ ಎಲ್ಲ ಪ್ರತಿಯೊಂದು, ಬಾಳೆಕಾಯಿ ಎಲ್ಲ ತೊಗೊಂಡು ಬಂದರೆ ನನಗೆ ಇಲ್ಲಿ ತೊಗೊಂಡು ಬಂದುಬಿಟ್ರೆ ಮೈಸೂರಿಗೆ ತುಂಬ ದಿನ ಅದೇ ಯೂಸ್ ಆಗುತ್ತೆ. ಸೊ ಹೊರಗಡೆ ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ನಾವು ಬೆಳೆದಿರೋದಂದರೆ ನಮ್ಗೆ ಇನ್ನೂ ಖುಷಿ ಅಲ್ವಾ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ಸ್ವಲ್ಪ ಕಿತ್ಕೊಂಡು ಬಂದೆ. ಹಾಗೆ ನಾನು ಲಾಸ್ಟ್ ಟೈಮು ಒಂದು ವೀಡಿಯೋ ಹಾಕಿದ್ದೆ, ನಮ್ಮ ತೆಂಗಿನ ಮರ ಫಲ ಕೊಟ್ಟು ಒಂಬಳೆ ಬಂದಿರೋದ್ರದ್ದು, ಅದ್ರದ್ದು ಎಳ್ನೀರಿದು. ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಅದಾದಮೇಲೆ ಫಸ್ಟ್ ಮಕ್ಕಳಿಗೆ ಕುಡಿಸ್ಬೇಕು ಅಂತ ಮಕ್ಳು ಕೂಡ ಕುಡಿಸಿ ಮನೆಗೇನೇ ಐಟಮ್ ಬೇಕೆಲ್ಲ ತೊಗೊಂಡು ನಾವು ಮೈಸೂರಿಗೆ ಬಂದ್ವಿ. ತುಂಬ ದಿನ ಆಗಿತ್ತಲ್ಲ ಮಿನಿ ವ್ಲಾಗ್ ಹಾಕಿ, ಹಾಗೆ ಇದೊಂದು ಮೆಮೊರಿ ಇರಲಿ ಅಂತ ಹೇಳಿ ಮಿನಿ ವ್ಲಾಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.